ಚಾಮರಾಜನಗರ ವರದಿ. ಶಾಸಕ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲಿ ಎಂದು ಕಂದಹಳ್ಳಿ ಮಹದೇಶ್ವರ ದೇವಸ್ಥಾನದಲ್ಲಿ ಉಪ್ಪಾರ ಸಮುದಾಯ ಮುಖಂಡರುಗಳಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಇಳಂದೂರು ತಾಲೂಕಿನ ಕಂದಹಳ್ಳಿ ಮಹದೇಶ್ವರ ದೇವಸ್ಥಾನದಲ್ಲಿ ತಾಲೂಕಿನ ಉಪ್ಪಾರ ಸಮುದಾಯದ ಕಾಂಗ್ರೆಸ್ ಮುಖಂಡರುಗಳಿಂದ ಚಾಮರಾಜನಗರ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದರು. ಮುಖಂಡರಾದ ಮದ್ದೂರು ರಂಗಸ್ವಾಮಿ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಸತತವಾಗಿ 4 ಬಾರಿ ಶಾಸಕರಾಗಿರುವ ಪುಟ್ಟರಂಗಶೆಟ್ಟಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಸಚಿವ ಸ್ಥಾನವನ್ನು ನೀಡಬೇಕು. ಒಂದು ವೇಳೆ ಸರ್ಕಾರ ನಿರಾಕರಿಸಿದರೆ ಉಪ್ಪಾರ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದರು. ಮುಖಂಡರಾದ ವೈಪಿ ಮಹೇಶ್ ಅವರು ಮಾತನಾಡಿ, ಪುಟ್ಟರಂಗಶೆಟ್ಟಿ ಅವರು ಚಾಮರಾಜನಗರದಲ್ಲಿ ಘಟಾನುಘಟಿ ನಾಯಕರನ್ನು ಸೋಲಿಸಿ 4 ಬಾರಿ ಗೆದ್ದು ಸೋಲಿಲ್ಲದ ನಾಯಕರಾಗಿದ್ದಾರೆ. ಇಂತಹ ಹಿಂದುಳಿದ ಸಮಾಜದ ನಾಯಕ ಉಪ್ಪಾರ ಸಮುದಾಯದ ಧ್ವನಿಯಾಗಿರುವ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಮುಂದಿನ ಡಿಕೆಶಿ ಸರ್ಕಾರ ಖಂಡಿತ ಸಚಿವ ಸ್ಥಾನ ನೀಡುತ್ತದೆ ಎಂದು ನಂಬಿಕೆ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪುಟ್ಟರಂಗಶೆಟ್ಟಿ ಅವರ ಅಭಿಮಾನ ಬಳಗದ ತಾಲೂಕು ಅಧ್ಯಕ್ಷರಾದ ಕಿರಣ್, ಯಜಮಾನರಾದ ನಂಜುಂಡಶೆಟ್ಟಿ, ಮಹಾದೇವ, ಶಾಂತರಾಜು, ರಾಜಶೆಟ್ಟಿ, ಸ್ವಾಮಿ ಪಿ ಮಾದೇಶ್, ನಂಜುಂಡಸ್ವಾಮಿ, ನಾಗರಾಜು, ನಾಗೇಗೌಡ, ಮಂಜುನಾಥ್, ಚಂದ್ರಗೌಡ ಹಾಜರಿದ್ದರು. ವರದಿ ಮಾದೇಶ್ ಉಪ್ಪಾರ್, ಎನ್ಕೆಎಸ್ ಟಿವಿ4. ನನ್ನ ಹೆಸರು ವೈಬಿ ಮಹೇಶ್ ಅಂತ ಹಿರಿಯೂರು. ನಾನೊಬ್ಬ ಕಾಂಗ್ರೆಸ್ ಮುಖಂಡ. ನಾವು ಇಲ್ಲಿ ಮಹದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಉಪ್ಪಾರ ಜನಾಂಗ ಮತ್ತು ಇತರ ಜನಾಂಗ ಸೇರಿ ಇಲ್ಲಿ ನಾವು ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪೂಜೆ ಹಮ್ಮಿಕೊಳ್ಳೋಕೆ ಕಾರಣ ಏನಪ್ಪ ಅಂದರೆ, ಮಾನ್ಯ ಪುಟ್ಟರಂಗಶೆಟ್ಟರು ಚಾಮರಾಜನಗರ ಜಿಲ್ಲೆಯ ಶಾಸಕರಾಗಿ 4 ಬಾರಿ ಗೆದ್ದು ಒಂದು ಬಾರಿ ಮಿನಿಸ್ಟ್ರು ಆಗಬೇಕಾಗಿತ್ತು ಪೂರ್ಣಾವಧಿ. ಕಾರಣಾಂತರದಿಂದ ಸ್ವಲ್ಪ ದಿನಗಳಂತ ಮಿನಿಸ್ಟರ್ ಆಗಿ ಅವರು ಮುಂದುವರಿಯೋಕ್ಕಾಗಲಿಲ್ಲ. ಇವಾಗ ಪುಟ್ಟರಂಗಶೆಟ್ಟರು ಯಾಕಪ್ಪ ನಮ್ಮ ಪುಟ್ಟರಂಗಶೆಟ್ಟರಿಗೆ ನಾವು ಸಚಿವ ಸ್ಥಾನ ಮತ್ತು ಜಿಲ್ಲಾ ಉಸ್ತುವಾರಿ ಕೊಡಬೇಕು ಅಂದರೆ, ಈ ರಾಜ್ಯದಲ್ಲಿ ನಾವು ಸುಮಾರು 35 ಲಕ್ಷ ಅದಕ್ಕಿಂತ ಹೆಚ್ಚು ಜನ ಇದ್ದೇವೆ. ಇವತ್ತು ನಮ್ಮ ಪುಟ್ಟರಂಗಶೆಟ್ಟರು ಒಂದು ಮಾತು ಹೇಳಿದ್ರೆ ಇಡೀ ಜನಾಂಗ ಒಂದು ಕಡೆ ನಿಲ್ಲುವಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ನಾವು ಎಲ್ಲಿ ಈ ರಾಜ್ಯದಲ್ಲಿ ಮಿನಿಮಮ್ ಅಂದರೆ 30 ರಿಂದ 35 ಕ್ಷೇತ್ರದಲ್ಲಿ ಗೆಲ್ಲುವಂಥ ಅವಕಾಶ ಇದೆ. ಹಾಗಾಗಿ ಇವತ್ತು ನಮ್ಮ ಪುಟ್ಟರಂಗಶೆಟ್ಟರಿಗೆ ಮಿನಿಸ್ಟ್ರ್ ಕೊಟ್ಟರೆ ಮತ್ತು ಜಿಲ್ಲಾ ಉಸ್ತುವಾರಿ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಮಾಡಿದ್ರೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ. ನಮ್ಮ ಹಿಂದುಳಿದ ಜನಾಂಗದ ಉಪ್ಪಾರ ಜನಾಂಗಕ್ಕೂ ನಮಗೆ ಬಡವರಿಗೆಲ್ಲ ಒಂದು ಒಳ್ಳೆಯದು ಕೆಡ್ತು ಕೆಲಸ ಮಾಡುವಂಥ ಒಂದು ಇದಾಗುತ್ತೆ. ಹಾಗಾಗಿ ಮಾನ್ಯ ಪುಟ್ಟರಂಗಶೆಟ್ಟರಿಗೆ ಈ ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ಆಗಿದೆ, ಮುಖ್ಯಮಂತ್ರಿ ಅವರೇ. ಹಾಗಾಗಿ ನಮ್ಮ ಪುಟ್ಟರಂಗಶೆಟ್ಟರನ್ನ ನಮ್ಮ ಚಾಮರಾಜನಗರ ಹಿಂದುಳಿದ ಜಿಲ್ಲೆಯಾಗಿ ಗಡಿ ಭಾಗ ಆಗೋದ್ರಿಂದ ಬಹಳ ಹಿಂದುಳಿದು ಬಿಟ್ಟಿದೆ. ಹಾಗಾಗಿ ಎಲ್ಲ ಜನಾಂಗಕ್ಕೂ ನಮ್ಮ ಪುಟ್ಟರಂಗಶೆಟ್ಟರು ಸಹಕಾರ ಮಾಡಿಕೊಂಡು ಹಗಲು ರಾತ್ರಿ ನಿದ್ದೆ ಮಾಡಿದೆ ಅವರು ಮುಂದಿನ ದಿನ ಇನ್ನೂ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತಾ ನಮ್ಮ ಉಪ್ಪಾರ ಜನಾಂಗದ ಪರವಾಗಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮುಖಂಡರು ನಮ್ಗೆ 4 ಬಾರಿ ಗೆದ್ದಿದ್ದಾರೆ ಪುಟ್ಟರಂಗಶೆಟ್ಟರು. ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಇಡೀ ರಾಜ್ಯದಲ್ಲಿ ನಮ್ಮ ಉಪ್ಪಾರರು ಅಂದ್ರೆ MLA ಪುಟ್ಟರಂಗಶೆಟ್ಟರು ಅವರೊಬ್ಬರೇ. ಅವ್ರಿಗೆ ಕೊಡಲೇಬೇಕು ಸಚಿವ ಸ್ಥಾನ. ಕೊಡದಿದ್ದರೆ ನಾವು ಒಂದು ಸ್ವಲ್ಪ ಎಲ್ಲ ಜನಾಂಗ ಸರ್, ಉಪ್ಪಾರ ಜನಾಂಗ ಎಲ್ಲ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕು ಅಂತ ಕೇಳ್ತಾ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಚರಣ್ ಉಪ್ಪಾರ ಅಂತ ನಮ್ಮ ಬೇಡಿಕೆ ಇಷ್ಟೇ. ನಮ್ಮ ಸಮುದಾಯ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಪ್ರತಿಯೊಂದು ಹಿಂದುಳಿದಿದೆ. ನಮ್ಮ ಸಮುದಾಯದಲ್ಲಿ ಒಬ್ಬ ನಾಯಕ ಪುಟ್ಟರಂಗಶೆಟ್ಟರು ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಪ್ರಬುದ್ಧವಾಗಿ ನಮ್ಮ ಚಾಮರಾಜನಗರ ಗಡಿ ಭಾಗದಲ್ಲಾಗಲಿ ನಮ್ಮ ಭದ್ರಕೋಟೆ ಮಾಡಿಕೊಟ್ಟಿರೋದು ನಮ್ಮ ಪುಟ್ಟರಂಗಶೆಟ್ಟರು ಅವರು. ಅವ್ರಿಲ್ಲ ಅಂತಂದಿದ್ರೆ ಇವತ್ತು ಚಾಮರಾಜನಗರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಭದ್ರಕೋಟೆ ಆಗ್ತಾನೆ ಇರಲಿಲ್ಲ, ಆಗಕ್ಕೆ ಸಾಧ್ಯವೂ ಇಲ್ಲ. ನೀವು ಯಾವ ಕ್ಷೇತ್ರನ ತಗೊಳ್ಳಿ, ಕೊಳ್ಳೇಗಾಲ ತಗೊಳ್ಳಿ, ಅನೂರು ತಗೊಳ್ಳಿ, ಗುಂಡ್ಲುಪೇಟೆ ತಗೊಳ್ಳಿ, 4 ಬಾರಿ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ. ಅದು ಯಾರೋ ಒಂದು ಬಲಹೀನ ನಾಯಕರನ್ನ ಸೋಲಿಸ್ಬಿಟ್ಟಾಗಲಿ ಮಾತ್ರ ಗೆದ್ದಿಲ್ಲ. DCM ಆಗಬೇಕಂತ BJP ವಿ ಸೋಮಣ್ಣ ಅವ್ರನ್ನ ಸೋಲ್ಸಿರೋದು ಅದು ಯಾರು? ಪುಟ್ಟರಂಗಶೆಟ್ಟಿ ಮಾತ್ರ. ಅವ್ರು ಇವಾಗ ಅದೇ ಬೇರೆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಅವ್ರು ಇವತ್ತು ಹೋಗಿ ಒಂದು ಕೇಂದ್ರ ಸಚಿವವಾಗಿ ಇವತ್ತು ದಿನ ಕರ್ನಾಟಕದಲ್ಲಿದ್ದಾರೆ. ಅಂಥವ್ರನ್ನ ಸೋಲ್ಸಿರೋ ಚಾಮರಾಜನಗರ ಜಿಲ್ಲೆ ಪುಟ್ಟರಂಗಶೆಟ್ಟಿಗೆ ಇವತ್ತು ನೀವು ಯಾವುದೇ ಒಂದು ಮನ್ನಣೆ ಕೊಡ್ತಿಲ್ಲ, ಯಾವ ರಾಜಕೀಯವಾಗಿ ಬೆಳೆಸ್ತಿಲ್ಲ, ಏನೂ ಮಾಡ್ತಾ ಇಲ್ಲ. ಹಿಂಗಾದ್ರೆ ನಮ್ಮ ಸಮುದಾಯ ಮುಂದೆ ಬರೋದು ಹೇಗೆ? ನೀವೇ ಹೇಳಿ, ರಾಜಕೀಯಕ್ಕೆ ಬನ್ನಿ, ಹಂಗೆ ಬನ್ನಿ, ಸಾಮಾಜಿಕವಾಗಿ ಬನ್ನಿ ಅಂತ ನೀವೇ ನಮ್ಮನ್ನ ಕಡೆಗಣಿಸಿದ ಮೇಲೆ ನಾವು ಎಲ್ಲಿ ರಾಜಕೀಯಕ್ಕೆ ಬರೋದು? ಇರೋದು ಒಬ್ಬ ಪುಟ್ಟರಂಗಶೆಟ್ಟಿ ಅವರೊಬ್ಬರೇ ಇರೋದು ಕಾಂಗ್ರೆಸ್ಸಲ್ಲಿ. ಇವಾಗ ಕಾಂಗ್ರೆಸ್ಸಲ್ಲಿ ಅವ್ರು ಅದು ಒಂದ್ಸರಿ ಗೆದ್ದಿಲ್ವಲ್ಲ. 20 ವರ್ಷದಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಗೆದ್ಕೊ ಬಂದಿದ್ದಾರೆ. ಕಾಂಗ್ರೆಸ್ನ ಈ ಬುಡ ಗಿಡದಿಂದ ಎತ್ತಿ MRO ಮಾಡಿದ್ದಾರೆ. ಅವರಿಗೆ ನೀವು ಕಡೆಗಣಿಸಿಲ್ಲ ಅಂತ ಅಂದರೆ ಇನ್ಯಾರನ್ನ?
ಯಾರನ್ನೋ ಕರ್ಕೊಬಂದು ಎಲ್ಲೋ ಕೂರಿಸ್ತೀರಾ, ಯಾರನ್ನೋ ಮಾಡ್ತೀರಾ, ಹಂಗೆ ಬರಬೇಕು ಹಿಂಗೆ ಬರಬೇಕು, ನಮ್ಮ ಸಮುದಾಯ ಯಾವ್ದಾದ್ರು ಭಗೀರಥ ಜಯಂತಿ ಬಂದಾಗ ಮಾತ್ರ ಮಾತಾಡ್ತೀರಾ, ಇಲ್ಲ ಇನ್ನೊಂದು ಫಂಕ್ಷನ್ಗೆ ಬಂದು ಮಾತಾಡ್ತೀರಾ. ಅದನ್ನ ಬಿಟ್ಟು ಅವ್ರನ್ನ ಸ್ವಲ್ಪ ತಗೊಳ್ಳಿ, ಪುಟ್ಟರಂಗ ಶೆಟ್ಟಿ ಅವ್ರನ್ನ ತಗೊಂಡು ಅವ್ರಿಗೊಂದು ಸಚಿವ ಕೊಟ್ಟು ನಮ್ಮ ಸಮುದಾಯನ ಬೆಂಬಲಿಸಿ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವ್ರು ಇದ್ರು, ಅವ್ರು ನಮ್ಗೊಂದು ಹೇಳ್ಕೊಟ್ಟಿದ್ರು, ಅವ್ರು ಹೇಳಿಕೆ ಕೊಟ್ಟಿದ್ರು, ಭಗೀರಥ ಜಯಂತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಮಾಡಿಕೊಟ್ರು. ಉಪ್ಪಾರ ನಿಗಮ ಮಾಡ್ಕೊಡ್ತೀನಿ ಅಂದ್ರೆ ಮಾಡಿಕೊಟ್ರು, ಸಚಿವ ಸ್ಥಾನ ಮಾಡ್ಕೊಡ್ತೀನಿ ಮಾಡಿಕೊಟ್ರು. ಈಗ ಅದೇ ಥರ ಸನ್ಮಾನ್ಯ ಈಗ DK ಶಿವಕುಮಾರ್ ಆಗಿರ್ಬೋದು, ಇನ್ನೊಬ್ರು KPCC ಅಧ್ಯಕ್ಷ ಯಾರ ಆಗಿರ್ಬೋದು, ಅವ್ರು ನಮ್ಮ ಸಮುದಾಯ ನೋಡಿದ್ರೆ ನಾವು ಸ್ವಲ್ಪ ಮುಂದೆ ಬರ್ಬೋದು. ಸಾಮಾಜಿಕವಾಗಿ ಬನ್ನಿ, ರಾಜಕೀಯವಾಗಿ ಬನ್ನಿ ಅಂತ ಹೇಗೆ ಬರೋಕ್ಕೆ ಸಾಧ್ಯ? ನೀವೇ ಥರ ನಮ್ಮನ್ನು ಬೆಳೆಸಬೇಕು, ನೀವೇ ಥರ ನೋಡಬೇಕು. ನಾವೇನೀಗೊಂದು 5 ಲಕ್ಷ 3 ಲಕ್ಷ ಇರೋ ಜನಸಂಖ್ಯೆ ಅಲ್ಲ, 45 55 ಲಕ್ಷ ಜನಸಂಖ್ಯೆ ಇದೆ ಇವತ್ತಿನ 45 ಲಕ್ಷ ಜನಸಂಖ್ಯೆಯಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯ? ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಯಾರೋ ಮಾತಾಡೋಕೆ ಬೇಕು ತಾನೆ? ನಮ್ಮ ಪರವಾಗಿ ವಿಧಾನಸೌಧ ಯಾರು ಮಾತಾಡಿಲ್ಲ ಅಂತಂದಾಗ ನಮ್ಗೆ ಎಲ್ಲಿ ಮನ್ನಣೆ ಸಿಗುತ್ತೆ? ಚುಕ್ಕಿ ಇಲ್ಲದ ಪ್ರಶ್ನೆಗಳು ಮಾತ್ರ ಇವತ್ತು ಮಾತಾಡ್ತಿದ್ದೀವಿ ಹೊರತು, ನಾವು ಸಚಿವ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಚುಕ್ಕಿ ಗುರುತು ಇಲ್ಲದ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಂದ್ರೆ ಯಾರು ಕೊಡೋದು? ಸಚಿವರಾದವ್ರು ಮಾತ್ರ ಉತ್ತರ ಕೊಡೋದು. ಆ ಸಚಿವ ಸ್ಥಾನ ನಮಗೆ ಸಿಕ್ಕಿದಾಗ ನಾವು ಮಾತಾಡ್ಬೋದು. ನಮ್ಮ ಒಂದು ಸಮುದಾಯ ಬೆಳೀಲಿ ಅಂತಲ್ಲ, ಎಲ್ಲ ಸಮುದಾಯ ಕೊಡೋ ಸಮಾನತೆ ನಮಗೂ ಸಿಗಲಿ ಅಲ್ವಾ? ಪುಟ್ಟರಂಗ ಶೆಟ್ಟಿ ಅವ್ರಿಗೆ ನಾವು ಒಂದು ಸಪ್ರೇಟ್ ಏನಾದರೂ ಮಾಡಿ ಅಂತ ಹೇಳ್ತಿಲ್ಲ. ಎಲ್ಲರಿಗೂ ಏನು ಮಾಡ್ತೀವಿ, ಎಲ್ಲರಿಗೂ ಶಾಸಕರಿಗೆ ಏನು ಒಂದು ಸ್ಥಾನಮಾನ ಕೊಡ್ತಿದ್ರೆ ಅದೇ ಥರ ನಮಗೂ ಕೊಡಿ, ನಾವು ಸಮುದಾಯ ಒಂದು ಬೆಳಿತೀವಿ. ಉಪ್ಪಾರ ಜನಾಂಗದ ಪುಟ್ಟರಂಗ ಶೆಟ್ಟಿ ಅವರು 4 ಬಾರಿ ಸತತವಾಗಿ ಗೆದ್ದಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕೆಂದು DK ಶಿವಕುಮಾರಲ್ಲಿ ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಈ ಸರಿ ಕೊಡಲೇಬೇಕು ಸಚಿವ ಸ್ಥಾನನ. ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಪ್ಪಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಡೆಗಣಿಸ್ತೀವಿ. ಇದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕಾಗಿ ನೀವು ಸಚಿವ ಸ್ಥಾನ ಈ ಸಲ ಕೊಡಲೇಬೇಕು. ಪುಟ್ಟರಂಗ ಶೆಟ್ಟಿಗೆ ಮಾನ್ಯ 4 ಬಾರಿ ಸತತವಾಗಿ ಗೆದ್ದಿರೋ ಅಂತ ಹಿಂದುಳಿದ ವರ್ಗದ ಏಕೈಕ ಶಾಸಕ ಅಂದರೆ ನಮ್ಮ ಪುಟ್ಟರಂಗ ಶೆಟ್ಟರು. ಕರ್ನಾಟಕದಲ್ಲಿ ಇವರೊಬ್ಬರೇ ಇರೋದು. ಅದಕ್ಕೆ ನೀವು ಕೊಡಲೇಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೇನೆ.